Hello guys, in the previous videos we have covered introduction to internal reconstruction, methods of internal reconstruction and accounting treatment of internal reconstruction. And here in this video we are going to solve a simple 6 marks question on internal reconstruction. Without any further delay, let's get started. The Deccan Charges Limited is having the following paid up share capital. Deccan Charges company paid up share capital ಕೊಡಿದೆ. First one, 2000 preference shares of rupees 100 each, rupees 2 lakh. 2000 number of preference shares ಇದೆ, 100 rupees per share ಇದೆ, total share capital 2 lakh ಇದೆ preference share capital. Next, 4000 equity shares of rupees 100 each, 4 lakh. 4000 number of shares, 100 rupees per share, 4000 share capital ಇದೆ. ಇದು ಕಂಪನಿ ಹತ್ರ ಇರುವಂಥ ಪೇಯ್ಡ್ ಅಪ್ ಶೇರ್ ಕ್ಯಾಪಿಟಲ್. ನಾವು ದ ರೆಸೊಲ್ಯೂಷನ್ ವಾಸ್ ಪಾಸ್ ಟು ರಿಡ್ಯೂಸ್ ದಿ ಕ್ಯಾಪಿಟಲ್ ಆಸ್ ಅಂಡರ್. ಇದೇನು ಪ್ರಿಫರೆನ್ಸ್ ಶೇರ್ಸ್ ಮತ್ತು ಈಕ್ವಿಟಿ ಶೇರ್ಸ್ ಇದೆ, ಈಕ್ವಿಟಿ ಶೇರ್ಸ್ ಮತ್ತು ಪ್ರಿಫರೆನ್ಸ್ ಶೇರ್ಸ್ನ ರೆಡ್ಯೂಸ್ ಮಾಡ್ತಾ ಇದ್ದಾರೆ. ಏನು ರೆಡ್ಯೂಸ್ ಮಾಡಿದ್ರೆ ದ ಪ್ರಿಫರೆನ್ಸ್ ಶೇರ್ಸ್ ವರ್ ರೆಡ್ಯೂಸ್ ಟು 80 rupees per share ಫುಲ್ಲಿ ಪೇಯ್ಡ್ ಅಪ್. ಪ್ರಿಫರೆನ್ಸ್ ಶೇರ್ಸಿನ 100 rupees per share ಇತ್ತದನ್ನು 80 rupees per shareಗೆ ರೆಡ್ಯೂಸ್ ಮಾಡಿದ್ದಾರೆ ಮತ್ತು ಇಟ್ ಈಸ್ ಫುಲ್ಲಿ ಪೇಯ್ಡ್ ಅಪ್. ಬೋತ್ ಫೇಸ್ ವ್ಯಾಲ್ಯೂ ರೆಡ್ಯೂಸ್ ಮಾಡಿದ್ದಾರೆ ಆ್ಯಸ್ ವೆಲ್ ಆಸ್ ಪೇಯ್ಡ್ ಅಪ್ ವ್ಯಾಲ್ಯೂನು ರೆಡ್ಯೂಸ್ ಮಾಡಿದ್ದಾರೆ. ನೆಕ್ಸ್ಟ್, ಈಕ್ವಿಟಿ ಶೇರ್ಸ್ ವರ್ ರೆಡ್ಯೂಸ್ ಟು 50 rupees per share ಫುಲ್ಲಿ ಪೇಯ್ಡ್ ಅಪ್. ಮೊದಲು ಕಂಪ್ನಿ ಹತ್ರ 100 rupees per share ಇತ್ತು, ಇವಾಗ 50 rupees per share ಪೇಮೆಂಟ್ ಕನ್ವರ್ಟ್ ಮಾಡಿದ್ದಾರೆ, ರೆಡ್ಯೂಸ್ ಮಾಡಿದ್ದಾರೆ 50 rupeesನ, ಫುಲ್ಲಿ ಪೇಯ್ಡ್ ಅಪ್. ಈಸ್ ಆಲ್ಸೋ ಬೋತ್ ಫೇಸ್ ವ್ಯಾಲ್ಯೂ ಆ್ಯಂಡ್ paid up value are reduced. Okay, next, the balance in the capital reduction account. The balance in capital reduction account is preference shareholders ಮತ್ತು equity shareholders ಸ್ಯಾಕ್ರಿಫೈಸ್ ಮಾಡ್ತಾರೆ, ಸ್ಯಾಕ್ರಿಫೈಸ್ ಮಾಡಿದ್ದನ್ನು ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟಿಗೆ ಟ್ರಾನ್ಸ್ಫರ್ ಕೊಡ್ತೀವಿ. ಆ ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್ ಬ್ಯಾಲೆನ್ಸನ್ನು ನಾವು ಇವಾಗ ಈಸ್ ಯೂಸ್ ಟು ರೈಟ್ ಆಫ್ ಗುಡ್ ವಿಲ್ ಆ್ಯಂಡ್ ಗುಡ್ ವಿಲ್ 80,000, ಡೆಬಿಟ್ ಬ್ಯಾಲೆನ್ಸ್ ಇನ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ 1,50,000. ಓಕೆ, ಗುಡ್ ವಿಲ್ ಇದೆ, ಗುಡ್ ವಿಲ್ 80,000 ರೈಟ್ ಆಫ್ ಮಾಡಿ, ಆ್ಯಸ್ ವೆಲ್ ಆಸ್ ಡೆಬಿಟ್ ಬ್ಯಾಲೆನ್ಸ್ ಇನ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಡೆಬಿಟ್ ಬ್ಯಾಲೆನ್ಸ್ ಮೀನ್ಸ್ ಲಾಸು 1,50,000 ಇದೆ, ಅದೆರಡನ್ನು ರೈಟ್ ಆಫ್ ಮಾಡಬೇಕು. ಪಾಸ್ ರಿಕ್ವೈರ್ಡ್ ಜನರಲ್ ಎಂಟ್ರೀಸ್. ಓಕೆ, ಜನರಲ್ ಎಂಟ್ರೀಸ್ನ ಪಾಸ್ ಮಾಡೋಕ್ಕೆ ಕೇಳಿದರೆ ನಮಗೆ 6 marksಗೆ ಓನ್ಲಿ 3 to 4 ಜನರಲ್ ಎಂಟ್ರೀಸ್ನ ಕೇಳ್ತಾರೆ. ಫಸ್ಟು ಕ್ಯಾಪಿಟಲ್ ರಿಡ್ಯೂಸ್ ಮಾಡೋದಕ್ಕೆ ಜನರಲ್ ಎಂಟ್ರೀಸ್ನ ಪಾಸ್ ಮಾಡಿ. ಪ್ರಿಫರೆನ್ಸ್ ಶೇರ್ಸ್ ರಿಡ್ಯೂಸ್ ಮಾಡಿದರೆ ಪ್ರಿಫರೆನ್ಸ್ ಶೇರ್ಸ್ ವರ್ ರಿಡ್ಯೂಸ್ ಟು 80 rupees per share ಫುಲ್ಲಿ ಪೇಯ್ಡ್. 100 rupees ಇತ್ತು, 100 rupeesದು ಏನು ಮಾಡಿದ್ದಾರೆ 80 rupees ಮಾಡ್ತಾರೆ, ಅಲ್ಲಿಗೆ 100 rupees per share ಕ್ಯಾನ್ಸಲ್ ಆಗುತ್ತೆ, ಅಲ್ಲಿಗೆ ಲಯಬಿಲಿಟಿ ರಿಡ್ಯೂಸ್ ಆಗುತ್ತೆ. ಲಯಬಿಲಿಟಿ ರಿಡ್ಯೂಸ್ ಆದರೆ ಡಿಕ್ರೀಸ್ ಆದರೆ ವಿ ಹ್ಯಾವ್ ಟು ಡೆಬಿಟ್. 100 rupees per ಶೇರ್ನ ಡೆಬಿಟ್ ಮಾಡಿ. ಎಂಟ್ರಿ 1, ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್. ದಿಸ್ ಈಸ್ 100 rupees per share ಕ್ಯಾಪಿಟಲ್ ಅಕೌಂಟ್. ಡೆಟಾರ್ 100 rupees per share ಎಷ್ಟಿದೆ, 2 lakh. ₹100 per share ಕ್ಯಾನ್ಸಲ್ ಆಗಿದೆ, ಇವಾಗ ಇಶ್ಯೂ ಮಾಡೋದು 80 rupees per share. 80 rupees per share ರೈಸ್ ಆಗುತ್ತೆ, ಅಲ್ಲಿಗೆ ಲಯಬಿಲಿಟಿ ಇನ್ಕ್ರೀಸ್ ಆಗುತ್ತೆ. ಲಯಬಿಲಿಟಿ ಇನ್ಕ್ರೀಸ್ ಆದರೆ ವಿ ಹ್ಯಾವ್ ಟು ಕ್ರೆಡಿಟ್. 80 rupees per shareನ ಕ್ರೆಡಿಟ್ ಮಾಡಿ. 2, ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ 80 rupees share account. Okay, total share, number of shares 2000 into per share value 80 rupees, share capital 1,60,000. Now 100 rupeesನ 80 rupees ರಿಡ್ಯೂಸ್ ಮಾಡಿದ್ರೆ 20 rupees ಸ್ಯಾಕ್ರಿಫೈಸ್ ಮಾಡಿದರೆ 70 rupees ಸ್ಯಾಕ್ರಿಫೈಸ್ ಮಾಡಿದ್ದು ಕಂಪನಿ ಗೇನ್ ಆಗುತ್ತೆ. ಗೇನ್ನ ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್ಗೆ ಟ್ರಾನ್ಸ್ಫರ್ ಕೊಡಿ. ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್ 2000 ಶೇರ್ ಇಂಟು ಪರ್ ಶೇರ್ ಸ್ಯಾಕ್ರಿಫೈಸ್ ಮಾಡಿರೋದು 20 rupees, ಅಲ್ಲಿಗೆ 40,000 ಸ್ಯಾಕ್ರಿಫೈಸ್ ಬರುತ್ತೆ. ನೆಕ್ಸ್ಟು ನರೇಷನ್ ಹಾಕಿ. ಬೀಯಿಂಗ್ ಪ್ರಿಫರೆನ್ಸ್ ಶೇರ್ಸ್ of rupees 100 each fully paid, reduce it
preference shares of rupees 80 each fully paid. This is the entry for reduction of preference shares. Next, second one, preference shares reduce ಮಾಡೋದಕ್ಕೆ ಎಂಟ್ರಿ ಕೊಟ್ಟರೆ ನೆಕ್ಸ್ಟ್ ಈಕ್ವಿಟಿ ಶೇರ್ಸ್ನ ರಿಡ್ಯೂಸ್ ಮಾಡೋದಕ್ಕೆ ಎಂಟ್ರಿ ಕೊಡಿ. ಈಕ್ವಿಟಿ ಶೇರ್ಸ್ನ 50 ರೂಪೀಸಿಗೆ ರಿಡ್ಯೂಸ್ ಮಾಡಿದ್ರೆ ಫಸ್ಟ್ ಎಷ್ಟಿತ್ತು ಅಂದರೆ 100 ರೂಪೀಸ್ ಪರ್ ಶೇರ್ ಇತ್ತು. 100 ರೂಪೀಸ್ ಪರ್ ಶೇರನ್ನು ಇವಾಗ ಕ್ಯಾನ್ಸಲ್ ಮಾಡ್ತಲ್ಲಿಗೆ 100 ರೂಪೀಸ್ ಪರ್ ಶೇರ್ ಲಯಬಿಲಿಟಿ ಡಿಕ್ರೀಸ್ ಆಗುತ್ತೆ. ಲಯಬಿಲಿಟಿ ಡಿಕ್ರೀಸ್ ಆದರೆ ವಿ ಹ್ಯಾವ್ ಟು ಡೆಬಿಟ್ 100 ರೂಪೀಸ್ ಪರ್ ಈಕ್ವಿಟಿ ಶೇರನ್ನು ಡೆಬಿಟ್ ಮಾಡಿ ಈಕ್ವಿಟಿ ಶೇರ್ ಕ್ಯಾಪಿಟಲ್ 100 rupees account debtor to total you have 4 lakh. ಈಗ ಅದನ್ನು 50 ರೂಪೀಸಿಗೆ ರಿಡ್ಯೂಸ್ ಮಾಡ್ತಾರೆ. 50 ರೂಪೀಸ್ ಕ್ಯಾಪಿಟಲ್ ರೈಸ್ ಆಗ್ತಾ ಇದೆ. ಇಶ್ಯೂ ಮಾಡಿದ್ರೆ 50 ರೂಪೀಸ್ ಪರ್ ಶೇರ್ ವ್ಯಾಲ್ಯೂ ಪರ್ ಶೇರ್ ಕ್ಯಾಪಿಟಲ್ ಇರುವಂಥದ್ದು ಶೇರ್ ಕ್ಯಾಪಿಟಲ್ ರಿಡ್ಯೂಸ್ ಇನ್ಕ್ರೀಸ್ ಆಗ್ತದೆ. ಲಯಬಿಲಿಟಿ ಇನ್ಕ್ರೀಸ್ ಆದರೆ ವಿ ಹ್ಯಾವ್ ಟು ಕ್ರೆಡಿಟ್ ಟು ಈಕ್ವಿಟಿ ಶೇರ್ ಕ್ಯಾಪಿಟಲ್ 50 rupees account. Total number of shares 4000 into 50 rupees will get 2 lakh. 100 ರೂಪೀಸ್ 50 ರೂಪೀಸ್ ರಿಡ್ಯೂಸ್ ಆಗಿದೆ. ಇವಾಗ ಎಷ್ಟು ಸ್ಯಾಕ್ರಿಫೈಸ್ ಆಗಿದೆ? 50 ರೂಪೀಸ್ ಸ್ಯಾಕ್ರಿಫೈಸ್ ಆಗಿದೆ. 50 ರೂಪೀಸ್ ಸ್ಯಾಕ್ರಿಫೈಸ್ ಆಗಿರೋದನ್ನ ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್ಗೆ ಟ್ರಾನ್ಸ್ಫರ್ ಕೊಡಿ ಟು ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್. ಟೋಟಲ್ 4000 ನಂಬರ್ ಆಫ್ ಶೇರ್ಸ್ ಸ್ಯಾಕ್ರಿಫೈಸ್ ಮಾಡಿರೋದು 50 ರೂಪೀಸ್. 100 ರೂಪೀಸ್ ಇತ್ತು. 100 ರೂಪೀಸಲ್ಲಿ 50 ರೂಪೀಸ್ ಮೈನಸ್ ಮಾಡಿದ್ರೆ ಯು ವಿಲ್ ಗೆಟ್ 50 ರೂಪೀಸ್. 50 ರೂಪೀಸ್ ಮಲ್ಟಿಪ್ಲೈ ಮಾಡಿ 4000ಗೆ ಯು ಗೆಟ್ 2 lakh. ನೆಕ್ಸ್ಟ್ ನರೇಶನ್ ಬರೀರಿ. ಬೀಯಿಂಗ್ ಈಕ್ವಿಟಿ ಶೇರ್ಸ್ ಆಫ್ rupees 100 each fully paid up reduce it to equity shares of rupees 50 each fully paid. This is the entry for reduction of equity share capital. This is the second entry. ಇವೆರಡನ್ನು ಕ್ಯಾಪಿಟಲ್ ರಿಡ್ಯೂಸ್ ಆಗಿದೆ. ಎರಡು ಎಂಟ್ರಿಯನ್ನು ಮಾಡಿದರೆ ನೆಕ್ಸ್ಟ್ ಏನು ಹೇಳಿದರೆ ದ ಬ್ಯಾಲೆನ್ಸ್ ಇನ್ ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್. ಇನ್ನೇನು ಸ್ಯಾಕ್ರಿಫೈಸ್ ಮಾಡಿದ್ದೀವಿ ಟ್ರಾನ್ಸ್ಫರ್ ಕೊಟ್ಟಿದ್ದೀರಾ ಆ ಬ್ಯಾಲೆನ್ಸನ್ನು ಈಸ್ ಯೂಸ್ ಟು ರೈಟ್ ಆಫ್ ಗುಡ್ ವಿಲ್ ಆ್ಯಂಡ್ ಡೆಬಿಟ್ ಬ್ಯಾಲೆನ್ಸ್ ಇನ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಗುಡ್ ವಿಲ್ ಮತ್ತು ಡೆಬಿಟ್ ಬ್ಯಾಲೆನ್ಸ್ ಇನ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟನ್ನು ರೈಟ್ ಆಫ್ ಮಾಡೋದಕ್ಕೆ ಯೂಸ್ ಮಾಡಿ. ಇಲ್ಲಿ ಸ್ಯಾಕ್ರಿಫೈಸ್ ಮಾಡೋದಕ್ಕೆ ಕ್ರೆಡಿಟ್ ಮಾಡಿದ್ದೀರಾ, ಇವಾಗ ರೈಟ್ ಆಫ್ ಮಾಡೋದಕ್ಕೆ ಡೆಬಿಟ್ ಮಾಡಿ ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್. ಡೆಟಾರ್ ಟೋಟಲ್ ಬ್ಯಾಲೆನ್ಸ್ ತೊಗೊಳ್ಳಿ. ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಸ್ಯಾಕ್ರಿಫೈಸ್ ಮಾಡಿದ್ದು 40,000 ಪ್ಲಸ್ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಸ್ಯಾಕ್ರಿಫೈಸ್ ಮಾಡಿರೋದು 2 lakh. ಟೋಟಲ್ 2,40,000. ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟಲ್ಲಿ 2,40,000 ಬ್ಯಾಲೆನ್ಸ್. ಈ ಬ್ಯಾಲೆನ್ಸನ್ನು ಬ್ಯಾಲೆನ್ಸಿಂದ ಗುಡ್ ವಿಲ್ ಮತ್ತು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ರೈಟ್ ಆಫ್ ಮಾಡಿ. ಫಸ್ಟ್ ಗುಡ್ ವಿಲ್ ಅಕೌಂಟ್ ಬ್ಯಾಲೆನ್ಸ್ 80,000 ತಗೊಂಡು 80,000. ನೆಕ್ಸ್ಟ್ ಟು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ 1,50,000. 2,40,000 ಇತ್ತು. 80,000 1,50,000 ಟೋಟಲ್ 2,30,000. ಇನ್ನು ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟಲ್ಲಿ 10,000 ಉಳ್ಕೊಂಡಿದೆ. ರೈಟ್ ಆಫ್ ಮಾಡಿದ್ಮೇಲೆ ಏನಾರ ಸರ್ಪ್ಲಸ್ ಉಳಿದ್ರೆ ಅದನ್ನು ನಾವು ಕ್ಯಾಪಿಟಲ್ ರಿಸರ್ವ್ ಅಕೌಂಟ್ಗೆ ಟ್ರಾನ್ಸ್ಫರ್ ಕೊಡಬೇಕು ಟು ಕ್ಯಾಪಿಟಲ್ ರಿಸರ್ವ್ ಅಕೌಂಟ್. ದಿಸ್ ಈಸ್ ದ
ಬ್ಯಾಲೆನ್ಸಿಂಗ್ ಫಿಗರ್. ಓಕೆ, ರೈಟ್ ಆಫ್ ಮಾಡಿದ್ರೆ ನರೇಷನ್ ಹಾಕಿ ಬೀಯಿಂಗ್ the above items written off against capital reduction account. ಓಕೆ, ನೀವು ರೈಟ್ ಆಫ್ ಮಾಡಿದ್ರೆ ಪ್ರಾಬ್ಲಮ್ ಕಂಪ್ಲೀಟ್ ಆಗುತ್ತೆ. ಥ್ಯಾಂಕ್ ಯು.